ಹೊಸ ಲಾಗರ್ ಏನ್ ಮಾಡ್ತಿದ್ದ ತೋಸು ಇವಾಗ ಬಂದಿರೋ ಊರ ಹೆಸರು ಕೊಪ್ಪಳ ಅಂತ ಮಠ ನೋಡ್ಬೋದು, ಸಕ್ಕದಾಗಿದೆ ಇಲ್ಲಿ. ಗುರುಜಿ ಅವರೇ ಅನ್ಕೊಂತೀನಿ, ಅವರೇ ಅಲ್ಲ ಅವರೇನೆ. ಏನು ಅಂದ್ರೆ 200 years ಮುಂಚೆ 5 ಜನ ಸ್ವಾಮಿ ಇದ್ದಂತೆ, ಅವ್ರದ್ದು ಸಮಾಧಿ ತೆಗಿಯಕ್ಕಾಗಲ್ಲ. ಶಶಾಂಕ್ ಹೋಗುವ, ನುಗ್ಗು, ನೀನೇ ಹೊರಗಡೆ ಹೋಗ್ಬಿಡ್ತಾ, ಆಮೇಲೆ ನೀನೊಂದು 6 ಜನ ಆಗ್ಬಿಡ್ತಾರೆ. 1800 years ನಂಗೆ ಹುಟ್ಟೇ ಇದ್ದಿಲ್ಲಲ್ಲ. ನೀವು ಹುಟ್ಟಿದ್ದೆ, ನೀನು ಹುಟ್ಟಿದ್ನ ಕುದುರಾಗಿದ್ದೇನೋ. What's up fam? Hi, so welcome back to my new vlog guys. So ನೀವು ಅನ್ಕೊಂತಾ ಇರ್ತೀರಾ ಇವ್ನು ಬೆಂಗಳೂರಲ್ಲೂ ಇರ್ತಾನೆ ಊರಲ್ಲೂ ಇರ್ತಾನೆ ಅಂತ. ಹೌದು, ಎಲ್ಲೆಲ್ಲೂ. ಸೊ ಅದೇ ಬೆಂಗಳೂರಲ್ಲಿದ್ದ ಒಬ್ಬನೇ ಏನ್ ಮಾಡ್ತೀಯ, ಬಾ ಊರ್ಗ್ ಬಾ ಅಂತ ಇವನ್ಗೂ ಊರಿಗೆ ಕರ್ಸ್ಕೊಂಡಿದೀನಿ. ನ್ಯೂ ಇಯರ್ ಇಲ್ಲೇ ಮಾಡ್ತೀವಿ. ಸೊ ಇವಾಗ ನಮ್ಮ ಮಾಮ ಎಲ್ಲರೂ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ಪ್ಲಾನ್ ಮಾಡ್ತಾ ಇದೀವಿ, ಏನು ಎತ್ತ ಅಂತ ಏನು ಗೊತ್ತಿಲ್ಲ. ಇದು ನೋಡಿ ಗೈಸ್, ಬ್ಯಾಟ್ರಿ ಗಾಡಿ ಹೆಂಗಿದೆ, 40 ಮೇಲೆ ಹೋಗಲ್ಲ ಇದು ಗಾಡಿ, ಪರವಾಗಿಲ್ಲ, ಬೆಸ್ಟ್. ಅದೇನೈತೆ ಎಕ್ಕೂಜಾ ಗಾಡಿ ಹೆಸರು. ಸೊ ಅದೇ ಗೈಸ್, ಇವಾಗ ಬೇಗ ಒಂದು ರೌಂಡ್ ಹೋಗ್ಬಿಟ್ಟು ಇದು ನೋಡಿ ಗೈಸ್, ಬುಲೆಟ್ ಕ್ರೋಮ್ ಹೆಂಗಿದೆ. ನಂದು GT ಕ್ರೋಮ್, ಇದು ಬುಲೆಟ್, ಸಕ್ಕದಾಗಿದೆ ಗಾಡಿ ಅದು. ಸೊ ಬೇಗ ರೆಡಿ ಆಗ್ಬೇಕು. ಇವಾಗ ರೆಡಿ ಆಗ್ಬಿಟ್ಟು ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಮನೆಯವರೆಲ್ಲ. ಸೊ ಎಲ್ಲಿ ಏನು ಎತ್ತ ಅಂತ ಏನೂ ಗೊತ್ತಿಲ್ಲ. ಸೊ ವಿಲ್ ಗೋ ಗೈಸ್, ಬೈ. ಸೊ ಅದೇ ಎದ್ದು ಸುಮ್ಮನೆ ಶಶಾಂಕ್ ಅದೇ ಸುಮ್ಮನೆ ರೌಂಡ್ ಎಲ್ಲರೂ ಹೋಗೋಣ ಗಾಡೀಲಿ ಅಂತ ಹೇಳಿದ್ದ. ಬ್ಯಾಟ್ರಿ ಗಾಡೀಲಿ 3 ಜನ ಬಂದಿದ್ದೀವಿ, ತಡಿಯಲ್ಲ ಏನಿಲ್ಲ ವೇಟ್ ನಮ್ದು. ಇದು ನೋಡಿ ಗೈಸ್, ಇದು ಸ್ಕೂಲ್. ಆ್ಯಕ್ಚುಲಿ ನಾವು ಮುಂಚೆ ಚಿಕ್ಕವರೆಲ್ಲ ಇದ್ದಾಗ ಇಲ್ಲೇ ಕ್ರಿಕೆಟಲ್ಲಿ ಆಡಕ್ಕೆ ಬರ್ತಿದ್ವಿ ಊರಿಗೆ ಬಂದಾಗ. ಹೌದು ನೋಡಿ ಗೈಸ್, ಇದು ಫಸ್ಟ್ ಗೇರು, ಸೆಕೆಂಡ್ ಗೇರು ನೋಡಿ ಕೌಂಟ್ ಆಗುತ್ತೆ, 3rd ಗೇರು ಚಿಂದೆ ಬಿಡಿ ಗೈಸ್. ಪ್ರೈಸ್ ನೀವು ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿ ನೋಡೋಣ, ಪ್ರೈಸ್ ಎಷ್ಟು ಬೈಕ್ದು ಅಂತ. ಸ್ಟ್ಯಾಂಡ್. ಸೊ ಇದು ನೋಡಿ ಗೈಸ್, ಇದು ವ್ಯಾನು, ಒಂದು ಸ್ಕೂಲ್ ವ್ಯಾನ್. ಇದು ಹೆಂಗೆ ಆಗ್ಬಿಟ್ಟಿದೆ ನೋಡಿ, ಹಾಂಟೆಡ್ ಯಾವ್ದಾದ್ರು ಮೂವಿ ಮಾಡ್ಬೋದು. ಸಕ್ಕದಾಗಿದೆ, ಒಂಥರ ಸಕ್ಕದಾಗಿದೆ ಅಂದರೆ ಹಾಂಟೆಡ್ ಮೂವಿ ಮಾಡೋಕ್ಕೆ. ಸೊ ಗೈಸ್, ಇವಾಗ ಹೋಗ್ಬಿಟ್ಟು ಬೇಗ ರೆಡಿ ಆಗೋಣ. ರೆಡಿ ಆಗ್ಬಿಟ್ಟು ಎಲ್ಲಿ ಪ್ಲ್ಯಾನು ಏನು ಎತ್ತ ಅಂತ ನನಗೂ ಏನು ಗೊತ್ತಿಲ್ಲ. ಇವಾಗ ಮಾಮ ಹೇಳಬೇಕು. ಸೊ ಲೆಟ್ಸ್ ಗೋ. ಸೊ ಫುಲ್ ರೆಡಿ ಆಯಿತು. ಇದು ನೋಡಿ ಹೆಂಗಿದೆ, ಉಳಿದೇ ಇದೆ. ಇವಾಗ ಎಲ್ಲರೂ ರೆಡಿ ಆಯಿತು. ಇವಾಗ ಊಟ ಮಾಡಬೇಕು. ಅಪ್ಪ ಇದು ಹಿಂಗೆ ಹಾಕು ಹಿಡ್ದಂಗೆ ಆಗಿದೆ, ಹುಷಾಡಕ್ಕೆ ಆಗ್ತಿಲ್ಲ. ಸೊ ಅದು ಎಲ್ಲರದ್ದು ಊಟ ಆಯ್ತು. ಇವಾಗ ಹೊರಡದೆ ಎಷ್ಟು ಒಂದು ಕಾರಲ್ಲಿ ಆಗುತ್ತೋ, ಇಲ್ಲಿ 2 ಕಾರ್ ತೆಗಿಬೇಕು ಗೊತ್ತಾಗ್ತಿಲ್ಲ. ಒಂದೇ ಕಾರಲ್ಲಿ ಹೋದರೆ ತುಂಬ ಒಳ್ಳೆಯದು. ಸುಮ್ಮನೆ 2 ಕಾರ್ ತೊಗೊಂಡೋಗೋದು, ಅವ್ರಿಗೆ ಹುಡ್ಕೋದು, ಅವ್ರಿನ್ನೂ ಬಂದಿಲ್ಲ, ಇವ್ರಿಗೆ ಹುಡ್ಕೋದು, ಸುಮ್ಮನೆ ಯಾರು ಬೇಕಾ ರಿಸ್ಕ್ ಅಲ್ಲ. ಸುಮ್ಮನೆ ಒಂದು ಕಾರಲ್ಲಿ ಹೋಗ್ಬಿಡೋಣ. ಸೊ ಗೈಸ್ ಹೋಗೋಣ. ಇನ್ನೂ ಎಲ್ಲಿ ಹೋಗ್ತಾ ಡಿಸೈಡ್ ಆಗಿಲ್ಲ, ನನಗೂ ಗೊತ್ತಿಲ್ಲ. ಹೋಗೋಣ, ನನಗೆ ಗೊತ್ತಾಗುತ್ತೆ. ನಿಮಗೂ ತೋರಿಸ್ತೀನಿ ಎಲ್ಲ ಹೋಗ್ತಾ ಇದ್ದೀನಿ ಅಂತ. ನೋಡಿ ಹೊಸ ಲಾಗರ್ ಏನ್ ಮಾಡ್ತಿದ್ದ ತೋಸು ನೋಡಿ ಗೈಸ್, ಅಮ್ಮ ಹೆಂಗ್ ರೆಡಿ ಆಗಿದ್ದಾರೆ. ಅಬ್ಬಬ್ಬಬ್ಬ. ಇವಾಗ ಎಲ್ಲರೂ ಓಡ್ತಾ ಇದ್ದೀವಿ, ನಂಗೆ ಹಿಂದೆ ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ಸೇರಿ. ಅವಾಗ್ಲಿಂದ ಕಾರ್ ಒಳಗಡೆ ಕೂತ್ಕೊಂಡು ಕಾಲ್ ಕೈ ಎಲ್ಲ ನೋವು ಬರ್ತಿದೆ. ಅವಾಗ್ಲಿಂದ ಫೋನ್ ನೋಡ್ಕೊಂಡು ಆರಾಮಾಗಿ ಬರ್ತಿದ್ದಾರೆ. ಇಲ್ಲಿ ಕಾಲು ಬಿಡೋಕ್ಕಾಗ್ತಿಲ್ಲ, ಉದ್ದೇ ಅದೇ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಹೋಗ್ತಿದ್ದಾರೆ ನನಗೂ ಗೊತ್ತಾಗ್ತಿದೆ. ಇದು ಈಚೆ ಹೋದರೆ ನಮ್ಮ ಸೈಡೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತಾರೆ, ಅದೇ ನನಗೆ ಬೇಜಾರು. ಒಂದು ನಾವು ಇಲ್ಲಿ ಹೋಗೋದಾರೆ, ಇದು ಹುಬ್ಳಿ ಅಂತ ಒಂದು ಊರಿದೆ, ಇದೇನ ಅಂತ ಪ್ಲಾನ್ ಇದೆ. ಹುಬ್ಳಿನೇ ತಾನೆ, ಹುಬ್ಳಿ ಅಂತ ಬೇರೆ ಊರೈತಾ? ಹುಬ್ಳಿನೇ ತಾನೆ ಇರೋದು, ಒಂದೇ ಊರು ಹುಬ್ಳಿ. ಅದೇ ಹುಬ್ಳಿ ಅಂತ ಒಂದು ಊರಿದೆ. ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು 3 ಜನ, ನಮ್ಮ ಅಕ್ಕ ಅಲ್ಲಿ ಕೂತಿದ್ದಾಳೆ. ಅಕ್ಕ ಅಂತ ಈಗ ನನ್ನ ಬ್ಲಾಗಲ್ಲಿ ಅಷ್ಟೇ ಮರ್ಯಾದೆ ಕೊಡೋದು. ಸೊ ಅದೇ ಗೈಸ್, ಇವಾಗ ನೋಡೋಣ. ನನಗಂತೂ ತುಂಬ ಸುಸ್ತಾಗ್ಬಿಟ್ಟಿದೆ, ಹೆಂಗಡೆ ಅಂತೂ ನಂಗೆ ಕೂತ್ಕೊಳಕ್ಕೆ ಆಗಲ್ಲ, ಕಾಲು ಬಿಡೋಕ್ಕೆ ಆಗಲ್ಲ ನನಗೆ, ಹೈಟ್ ಇದ್ದಿದ್ದ ಕಾರಣಕ್ಕೆ. ಸೊ ಫೈನಲಿ ರೀಚ್ ಆದ್ವಿ. ಮಲ್ಗಿ ಎದ್ದಿ ಫುಲ್ ಫ್ರೆಶ್ ಅಪ್ ಆಗಬೇಕು. ಸೊ ಯಾವುದೋ ಮಠ ಹತ್ರ ಬಂದಿದ್ದೀವಿ, ಯಾವುದೋ ದೇವಸ್ಥಾನ ಇದು. ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೊರಗಡೆ.
ಇವಾಗ ಬಂದಿರೋ ಊರ ಹೆಸರು ಕೊಪ್ಪಳ ಅಂತ. ಈ ಮಠ ನೋಡ್ಬೋದು, ಸಕ್ಕತ್ತಾಗಿದೆ. ಇಲ್ಲಿ ಒಳಗಡೆ ಹೋಗೋಣ. ಅಲ್ಲಿ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ. ಒಂಥರ ಫುಲ್ ತಣ್ಣಗಿದೆ. ಇವಾಗ ಮಳೆ ಬಂದಿತ್ತು. ಇದು ಮಳೆ ಬಂದರೆ ನನ್ನ ಚಪ್ಪಲಿ ಗೊತ್ತಾ, ನೀರಿಗೆ ಹಾಕೊಂಡ್ರೆ ಹೋಗ್ಬಿಡುತ್ತೆ ಅಂತಾರೆ. ಅಂಗಡಿ ಬರುವಾಗ ಹೇಳಿದ್ರು ನೀರಿಗೆ ಹಾಕ್ರೆ ಏನು ಚಪ್ಪಲಿ ಹೋಯ್ತು ಅಂತ. ಅದೇ ಅದು ಚಪ್ಪಲಿ ನೀರು ಹಾಕಿದ್ರು ಹೂಕೋಣ. ಅದು ಆ ಥರ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಲ್ಲಿ ಮೇಲೆ, ಅದೇ ಮಠ ಅಂತ. ಸೊ ಅಲ್ಲಿ ಹೋಗೋಣ. ಯಾವ ಗುರುದ ಮಠ ಇದೆ? ಏನೋ ಒಂಥರ ಚೆನ್ನಾಗಿದೆ ಗೈಸ್. ಇದು ವೈಬ್ ಮ್ಯಾಚ್ ಆಗ್ತಿದೆ ನನಗೆ. ಸಕ್ಕತ್ತಾಗಿದೆಯಲ್ಲ ಒಂಥರ. ಫುಲ್ ತಣ್ಣು ಗಾಳಿ. ಸುತ್ತಮುತ್ತ ಯಾರು? ಗುರುಜಿ ಅಲ್ಲೇ ಇದ್ದಾರೆ ನೋಡಿ ಗೈಸ್. ಅಷ್ಟೇ ಒಂಥರ ಫುಲ್ ತಂಪಿದೆ ಇಲ್ಲಿ. ಮಳೆ ಬಂದಿರೋ ಅವರೆಲ್ಲ ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ನಾವು ಚಪ್ಪಲಿ ಬಿಟ್ಬಿಟ್ಟು ಬಂದಿದ್ವಿ ಹೊರಗಡೆ ಕೌಂಟ್ರ್ ಹತ್ರ. ಸೊ ನೀವು ಒಂದು ದಿವಸ ಇಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಇದು ಮಠ ಹೆಸರು ಗವಿ ಸಿದ್ದೇಶ್ವರ ಅಂತ. ಬರ್ಬೋದು. ಯಾವ ಊರಲ್ಲಿ? ಕೊಪ್ಪಳ ಊರಲ್ಲಿ ಇರೋದು. ಅಮೇಝಿಂಗ್, ಸಕ್ಕತ್ತಾಗಿದೆ. ಲೈಟಿಂಗ್ಸ್ ಆಗಲಿ, ಡೇ ಟೈಮ್ ಬಂದರೆ ಲೈಟಿಂಗ್ಸ್ ಏನು ಆನ್ ಆಗಿರಲ್ಲ. ನೈಟ್ ಹೊತ್ತು ಬಂದರೆ ಚೆನ್ನಾಗಿದೆ. ಹೌದು ನೋಡಿ ಲೈಟಿಂಗ್ಸ್ ಅಲ್ಲ. ಹಾಂ, ಉದಾಸ. ಅಯ್ಯೋ. ಸೊ ಅದೇ ಗೈಸ್, ಇವಾಗ ಅಲ್ಲಿ ಯಾರು ಅವ್ರು ಗುರೂಜಿ ಅವರೇ ಅನ್ಕೊಂತೀನಿ. ಅವರೇ ಅಲ್ಲ, ಅವರೇನೆ. ಅದೇ ಗುರೂಜಿ ಅವರೇ. ಹಾಂ, ಮತ್ತೇನು ಅನ್ಬೇಕು. ಅದೇ ಏನೋ ಟಿ ವಿಗೆಲ್ಲ ಬರ್ತಾರೆ ಅಂತ ಅಮ್ಮ ಹೇಳ್ತಿದ್ರು. ನಾನು ಫಸ್ಟ್ ಟೈಮ್ ಬರ್ತಿರೋದಿಲ್ಲಿ. ಚೆನ್ನಾಗಿದೆ ಗೈಸ್ ಪ್ಲೇಸು. ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ಕು, ಕಾಲೆಲ್ಲ ನೋವು ಬಂದಿದ್ಕು, ಸಾಕಾಯಿತು. ಈ ಗುರೂಜಿಗೆಲ್ಲ ಕಾಲು ಮುಗ್ದು ಒಂದು ಬಾಳೆಹಣ್ಣು ಕಲ್ ಸಕ್ಕರೆ ಕೊಟ್ಟಿದ್ದಾರೆ. ಪ್ರಸಾದ ಎಲ್ಲ ತೊಗೊಂಡು ತಿಂದ್ರೆ ಎಲ್ಲರೂ? ಹಾಂ, ತಗೋ. ಪಾನಿಪುರಿ ಬೇಕಂತ ನೋಡಿ ಗೈಸ್, ಇಲ್ಲಿ ಕಲ್ ಸಕ್ಕರೆ ಪಾಪ ಕೊಟ್ಟರೆ ಇವರು. ಆದ್ರೂ ಚೆನ್ನಾಗಿದೆ ಗೈಸ್ ಇಲ್ಲಿ ಪ್ಲೇಸ್. ಒಂದ್ಸತಿ ವಿಸಿಟ್ ಮಾಡಿ ನೀವು. ನೆಕ್ಸ್ಟ್ ಲೆವೆಲ್ ಇದೆ. ಜೋರಾಗಿ ಮಾತಾಡೋಂಗಿಲ್ಲ, ಸೈಲೆಂಟಾಗಿರಬೇಕು. ಧೀರ 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 ಧೀರ. ಇದು ಎಂಟ್ರಿ ಗೈಸ್. ಇದು ಇಲ್ಲಿಂದ ಅಲ್ಲಿ ಗುರೂಜಿ ಕೂತಿರ್ತಾರೆ. ಅವ್ರು ಒಂದ್ಸತಿ ಕಾಲು ಮುಗಿದ್ಬಿಟ್ಟು ಹಿಂಗೆ ಮೇಲೆ ಹೋಗ್ಬೇಕು. ಸಕ್ಕತ್ತಾಗಿದೆ ನೋಡಿ ಗೈಸ್ ಪ್ಲೇಸ್ ಒಂಥರ. ಮೇಲೆ ಆಮೇಲೆ ಹೋಗೋಣ. ಅಲ್ಲಿ ಯಾವುದೋ ನೀರಿದೆಯಂತೆ ಆ ಕಡೆ ಹೋಗ್ಬೇಕಂತ. ಅದೇನೋ ವಾಟರ್ ಫಾಲ್ಸ್ ಥರ ಏನೋ ಇದೆ ಅಂತ. ಹೋಗೋಣ ಬಾ. ಅಮೃತ ಹುಬ್ಳಿಗೆ ಹೋಗೋಣ ಅಂತಿದ್ದೆ. ಸಾರ್ಥಕ ಆಯ್ತಾ? ಸಾರ್ಥಕ ಅದೇ ಗೈಸ್. ಇದು ಚೆನ್ನಾಗಿದೆಯಲ್ಲ ಗೈಸ್ ಇಲ್ಲಿ. ಹಾಂ, ಹೊಡಿತೀನಿ. ಹೌದೇ, ಮೇಲ್ ಬಂದಿದ್ದೀವಿ. ಜಾಗ ಮಾತ್ರ ಅಮೇಝಿಂಗ್, ಸಕ್ಕತ್ತಾಗಿದೆ. ಹೆಂಗಿದೆ ಶಶಾಂಕ್ ಜಾಗ? ಹೆಂಗಿದೆಯೋ ಜಾಗ? ಸಕ್ಕತ್ತಾಗಿದೆಯಲ್ಲ. ಸೊ ನೀವು ಒಂದು ದಿವಸ ವಿಸಿಟ್ ಆಗಿ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ವಿಸಿಟ್ ಆಗಿ ನೀವು ಆಗಿ ಎಲ್ಲ ಫ್ಯಾಮಿಲಿ ಜೊತೆ ಬನ್ನಿ. ಚೆನ್ನಾಗಿದೆ. ಗುರುಗಳದ್ದು ಆಶೀರ್ವಾದ ತಗೊಳ್ಳಿ. ಹಾಂ, ದೊಡ್ಡವರಾದ್ಮೇಲೆ ಏನೋ ಸಕ್ಸಸ್ ಆಗ್ತೀರಾ ಅಲ್ಲ? ಚಿಕ್ಕ ವಯಸ್ಸಲ್ಲೇ ಸಕ್ಸಸ್ ಆಗಿ. ಹಾಂ, ಏನು ತಿನ್ನಕ್ಕೆ ಇದು ಮಾಡ್ತಾರೆ. ಸಿಪ್ಪೆ ತೊಗೊಂಡು ನಾಯಿ ಮೇಲೆ ಎಷ್ಟಂತ ಹಂಗಲ್ಲ. ಹಂಗೆ ನೀವೆಲ್ಲ ಮಾಡಕ್ಕೆ ಹೋಗ್ಬಿಟ್ಟು ಫೋಟೋ ಹಾಕೋದು. ಅವರೇ ಅನ್ಸುತ್ತಲ್ಲ. ನೋಡಿ ಗೈಸ್ ಇಲ್ಲಿ ಇದೇನು ಅಂದರೆ 200 ಇಯರ್ಸ್ ಮುಂಚೆ 5 ಜನ ಸ್ವಾಮಿ ಇದ್ರಂತೆ. ಅವ್ರದ್ದು ಸಮಾಧಿ ಇದು ನೋಡಿ. ಇಲ್ಲಿ ವಿಡಿಯೋ ತೆಗಿಯೋಕ್ಕಾಗಲ್ಲ, ಬಟ್ ಅದು ಅವ್ರದ್ದು ಸಮಾಧಿ ಅಂತೆ. 200 ಇಯರ್ಸ್ ಮುಂಚೆ ಅವರು ಸ್ವಾಮಿ ಮುಂಚೆ ಇಲ್ಲಿದ್ದರಂತೆ. ಸೊ ಅವ್ರದ್ದು ಸಮಾಧಿ ಇಲ್ಲಿರೋದು. ಶಶಾಂಕ್ ಹೋಗುವ, ನುಗ್ಗು ನೀನೇ ಹೊರಗಡೆ ಹೋಗ್ಬಿಡ್ತೆ. ಆಮೇಲೆ ನೀನೊಂದು 6 ಜನ ಆಗ್ಬಿಡ್ತಾರೆ ಸರ್. ಚೆನ್ನಾಗಿದೆ.
ನಮ್ಮ ಅಮ್ಮ ಬೆಳಗ್ಗೆ ಹೇಳುವಾಗ ಯಾಕಪ್ಪ ದೇವಸ್ಥಾನ ಯಾಕಪ್ಪ ಅಂತ ಇದು ಮಾಡ್ತಿದ್ವಲ್ಲ, ಹುಬ್ಳಿಗೆ ಬಿಟ್ಬಿಡ್ರಪ್ಪ, ನಮ್ಗೆ ಮೂವಿಗೆ ಹೋಗ್ಬಿಟ್ಟು ಆರಾಮಾಗಿರ್ತೀವಿ. ಆದ್ರೂ ಪ್ಲೇಸ್ ಸಕ್ಕತ್ತಾಗಿ ಇಂಥದ್ದೆಲ್ಲ ನೋಡ್ಬೇಕು ಅಂದಿತ್ತು. ಹೋಗ್ತಾವ್ರೆ ನೋಡಿ ಅವರೆಲ್ಲ ಹಿಂಗೆ ಓದ್ತಾ ಇರ್ತಾರೆ. ನೀನೆಲ್ಲ ಯಾವಾಗ ಹಂಗೆ ನ್ಯೂಸ್ ಪೇಪರ್ ಓದಲ್ಲ ಬೆಳಗ್ಗೆ ಎದ್ದು? ನೀನು ಓದಿದ್ಯಾ? ನಾನು ಓದ್ತೀನಪ್ಪ ಡೈಲಿ. ಡವ್ವು ಹೋಗ ಮುಂದೆ. ನ್ಯೂಸ್ ಪೇಪರ್ ಅಲ್ಲ, ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಬರೋರ್ಗು ನೋಡಿ. ನೋಡಿ ಗೈಸ್, ಅಮ್ಮಂಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಇಲ್ಲಿ ಬಂದು. ಹೆಂಗಿದೆ ರೀ? ಸೂಪರಾ? ಪ್ರೀತಮ್ ಅಶೋಕಮ್ಮ ಈ ತರ ಯಾರಾಗಿರೋ ಗೊತ್ತಾ? ಹೇಳು. ಸೊ ಇವಾಗ ರೀಚ್ ಹೋಗ್ಬಿಟ್ಟು ಕರೆಕ್ಟಾಗಿ ಹೇಳ್ತೀನಿ ಏನಿಲ್ಲ. ಸೊ ಇದೆ ನೋಡಿ, ರೀಚ್ ಹೋಗ್ಬಿಟ್ಟು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ನಾನು ಇವಾಗ ಏನು ಅದು ಗೂವೆ ಹತ್ರ ಒಳಗಡೆ ಹೋದ್ನಲ್ಲ, ಅವರು ನವೇಂದ್ರ ಸ್ವಾಮೀಜಿ ಅವರು ಜೀವಂತ ಸಮಾಧಿ ಆಗಿರೋದು. ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ಸೇಮ್ ಇಲ್ಲೂ ಆ ಥರನೇ ನೋಡಿ. ಹಿಂಗೆ ಒಳಗಡೆಯಿಂದ ನುಗ್ಬಿಟ್ಟೆ ಹಿಂಗೆ ಈಚೆ ಬರಬೇಕು, ಅಷ್ಟೇ ಚಿಕ್ಕ ಹುಡುಗರು. ಅದೇನು ಅಂತ ಅರ್ಥ ಆಗಿಲ್ಲ, ಬಟ್ ಅವ್ರು ಕೇಳ್ತೀನಿ. ಅವರೆಲ್ಲ ಮೇಲೆ ಹೋಗಿದ್ದಾರೆ, ಹೋಗೋಣ ಬನ್ನಿ. ಕೆಳಗಡೆ ಸ್ವಾಮೀಜಿ ಹತ್ರ ಅವಾಗ ಝೂಮ್ ಮಾಡಿದ್ವಿ, ಅವ್ರ ಹತ್ರ ಇವಾಗ ಆಶೀರ್ವಾದ ತೊಗೊಂಬಂದ್ರು. ಅವ್ರದ್ದು ಮನೆ ಇದು. ಶಶಾಂಕ್ ಜಾಗ ಬಿಡು, ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಇಲ್ಲಿಂದ ಹಂಗೆ ನಡ್ಕೊಂಡ್ರೆ 2 ಕಿಲೋಮೀಟ್ರ್ ಯಾವುದೋ ಬೇರೆ ಕಡೆ ಹೋಗುತ್ತಂತೆ, ಏನೋ ಒಳಗಡೆ ಎಂಟ್ರಿ ಇಲ್ಲ. ನೋಡಿ ಮೇಲ್ಗಡೆ ಎಲ್ಲ ಬೆಟ್ಟ, ಕೆಳಗಡೆ ಮನೆ ಕಟ್ಟಿರೋದು. ನೆಕ್ಸ್ಟ್ ಲೆವೆಲ್. ಇದು ಮೇಲಿರೋದೆಲ್ಲ ಅದೇ ಬೇರೆಯವ್ರ ಸ್ವಾಮೀಜಿ ಅವ್ರದ್ದೆಲ್ಲ ಹೇಳಿದ್ರೆ ಅವ್ರದ್ದು ಮನೆ ಇದು. ಇಲ್ಲೆಲ್ಲ ಇರೋದು ಈ ಕಡೆ ಅದೇ ಅವ್ರ ವಾಸ ಆಗಿರೋದು. ಸೊ ಅವ್ರದ್ದು ಇಲ್ಲಿ ಎಂಟ್ರಿ ಇಲ್ಲ. ಮೆಂಟ್ಲ ಸೂಪರ್ ಆಗಿದೆ. ಅಮೃತ, ಹೆಂಗಿದೆ ಜಾಗ ಇದು? ಫಸ್ಟ್ ಟೈಮಾ ಸೆಕೆಂಡ್ ಟೈಮಾ ಬರ್ತಿರೋದು ನೀನು? ಓ, ನೀನು ಫಸ್ಟ್ ಟೈಮೇನಾ? ಹೆಂಗಿದೆ ನಂದ? ನೀನು ಫಸ್ಟ್ ಟೈಮಾ ಏನು? ಚೆನ್ನಾಗಿದೆ. ಫಸ್ಟ್ ಟೈಮಾ ನೀನು? ಏನೋ ನಿಮ್ಮೂರೆಲ್ಲ ಇಲ್ಲೇ ಇಟ್ಕೊಂಡು ಫಸ್ಟ್ ಟೈಮ್ ಅಂತಿರಲ್ರ? ಬರಬೇಕು, ಇಷ್ಟು ಚೆನ್ನಾಗಿದೆ ಇದು. 250 ಕಿಲೋಮೀಟರ್ ನೋಡಿ ಗೈಸ್, ಇಲ್ಲಿಂದ ಸಕಾಲಾಗಿ ಕಾಣುತ್ತದು. ಹಾಂ, ನೋಡಿ ಗೈಸ್, ವಯಸ್ಸಾಗ್ಬಿಟ್ಟಿದೆ. ಹೆಂಗೆ ನಡ್ಕೊಂಬರ್ತವ್ರು ನೋಡಿ ಪಾಪ. ಅಜ್ಜಿಗೆ ವಯಸ್ಸಾಗಿದೆ ಒಪ್ಕೊತೀನಿ, ನಮ್ಮ ಅಮ್ಮಂಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅದು BEd ಕಾಲೇಜ್, ಹೈಸ್ಕೂಲ್. ಅದು ಲಾಸ್ಟ್ ಬಿಲ್ಡಿಂಗ್ ಕಾಣ್ತದೆ ಸರ್, ಅದು 5,000 ಹುಡುಗರು ಸರ್. ಇವಾಗ ಫ್ರೀ ಹಾಸ್ಟೆಲ್ ಅದೇ. ನೋಡಿದ್ರಲ್ಲ ಗೈಸ್, ನನಗೆ ಏನೇನು ಗೊತ್ತಿದೆಯೋ ನಿಮ್ಗೆ ಹೇಳ್ತಾ ಹೋಗಿದ್ದೀನಿ. ನೀವು ಬಂದರೆ ಇಲ್ಲಿ ತುಂಬ ನೋಡೋವಂಥ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಅವ್ರ ಜೊತೆ ಬಂದರೆ. ಟೆಂಪಲ್ ಏನಂದರೆ ಗವಿ ಗಂಗಾಧೇಶ್ವರ ಸ್ವಾಮಿ. ಸ್ವಲ್ಪ ಜೋರಾಗಿ ಹೇಳು. ಗವಿ ಗಂಗಾಧೇಶ್ವರ ಸ್ವಾಮಿ ಮಠ ಕಣ. ಹಾಂ, ಸೊ ನೀವು ಫ್ಯಾಮಿಲಿ ಜೊತೆ ವಿಸಿಟ್ ಆಗಿ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ನಾವು ಬೇರೆ ಕಡೆ ಎಲ್ಲ ಹೋಗೋಣ ಅಂತ ಇದ್ವಿ, ಇಲ್ಲಿ ಬಂದಿದ್ಕೋ ಒಂಥರ ತೃಪ್ತಿ ಅನಿಸ್ತು ಅಲ್ಲ, ಪೀಸ್ ಆಫ್ ಮೈಂಡ್ ಅಲ್ಲ. ನಾನು ಲೊಕೇಶನ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಗೂಗಲ್ ಹಾಕಿದ್ರೆ ಬಂದ್ಬಿಡೋದು. ಗೂಗಲ್ ಹಾಕಿದ್ರೆ ಬಂದ್ಬಿಡುತ್ತೆ, ಬಟ್ ನಾನು ಹಾಕಿರ್ತೀನಿ. ಚೆನ್ನಾಗಿದೆಯಲ್ಲೋ ಇಲ್ಲಿ, ಎಷ್ಟು ಪೀಸ್ ಆಗಿದೆಯಲ್ಲ. ಗಾಳಿ, ತಣ್ಣ ಗಾಳಿ. ಅವಾಗಲೂ ಒಂದು ಸ್ವಲ್ಪ ಮಳೆ ಬಂತು, ಅದಕ್ಕೆ ಗಾಳಿ ಅಲ್ವಾ? ಪರವಾಗಿಲ್ಲ, ಬೆಟ್ಟ ಅಲ್ವಾ, ಗಾಳಿ ಬರ. ನೋಡಿ ಕೆಳಗಡೆಯಿಂದ ಮೇಲದ್ ಬಂದ್ರೆ ಹಿಂಗೆ ಬೆಟ್ಟ ಇದೆ ಮೇಲೆ. ಸೊ ಅಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ ಅಂತ, ಇನ್ನೂ ಫಿನಿಶಿಂಗ್ ಆಗಿಲ್ವಂತೆ ಅಲ್ಲಿ. ಇಲ್ಲಿ ಜಾತ್ರೆ ನಡೆಯುತ್ತಂತ. ಓಕೆ, ಸೂಪರು ಅಲ್ಲ. ಬೆಳಗ್ಗೆ ಬಂದ್ರೆ ಚೆನ್ನಾಗಿ, ಬೆಳಗ್ಗೆ ಬಂದ್ರೆ ಚೆನ್ನಾಗಿರಲ್ಲ, ನೈಟ್ ಹೊತ್ತು ಬಂದ್ರೆ ಸಖತ್ತಾಗಿರುತ್ತೆ. ಲೈಟಿಂಗ್ ಚೆನ್ನಾಗಿ ಮಾಡಿರ್ತಾರೆ. ಹೌದೌದು, ಅದ್ರ ವ್ಯೂ ನೋಡೋಕ್ಕೆ ಬೆಳಗ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಅಲ್ಲ. ಸೊ ಇವಾಗ ಗೈಸ್, ಇಷ್ಟು ನೀವು ನೋಡಿದ್ರಿ. ಇನ್ನು ಮುಂದೆ ಏನೇನಿದೆಯೋ ನೋಡೋಣ. ಮೇ ಬಿ ನನ್ನ ಪ್ರಕಾರ ಮುಗೀತು ಇಷ್ಟೇ, ಹೋಗೋಣ. ಇದಾದ್ಮೇಲೆ ಹೋಗೋದೆ. ನಂದನ್, ಇಷ್ಟೆಲ್ಲ ನೋಡ್ಕೊಂಬಂದೆ, ಈ ದೇವಸ್ಥಾನ ನೋಡ್ಕೊಂಬಂದೆ, ಮಠ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಅನಿಸ್ತು ನಿನಗೆ? ಖುಷಿ ಆಯ್ತಲ್ಲ? ನೆಮ್ಮದಿ ಅನಿಸ್ತಲ್ಲ ಒಂಥರ?
ಪೀಸ್ ಮೈಂಡ್. ನಾಳೆ ಇಂಟರ್ನಲ್ಸ್ ಎಕ್ಸಾಮು ಪಾಪ ಅಣ್ಣಂಗೆ ಇಲ್ಲಿ ಬಂದು ತಿರ್ಗಾಡ್ತಾ ಇದ್ದಾನೆ ನನ್ನ ಜೊತೆ. ಇಂಟರ್ನಲ್ಸ್ ಅದೇ ನಿಮ್ಗೆ ಹೆಂಗ ಅನ್ಸ್ತು? ಅದೇ ಅಲ್ಲೇ ಕೇಳ್ಕೊಂಡೆ ದೇವ್ರಿಗೆ. ಹಾ, ನೀವು ಫಸ್ಟ್ ಟೈಮ್ ಅಲ್ಲ, ಎಷ್ಟನೇ ಟೈಮ್ ಬರ್ತಿರೋದು ಇದು? ನಾನು 3-4 ಟೈಮ್ ಬಂದಿದ್ದೀನಿ. 3-4 ಟೈಮ್ ಬಂದಿದ್ದೀರಾ? ಇರ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಹೌದು, ನಿಜ. ಇಲ್ಲಿ ಜಾತ್ರೆ ಆಗುತ್ತೆ, ಅಲ್ಲಿ ಆ ಫೀಲ್ಡ್ ಅಲ್ಲಿ ತೇರು, ಇದು ಸ್ಟೇಜ್ ಇದೆ. ಅಲ್ಲ, ಆ ಫೀಲ್ಡಾ? ಸ್ಟೇಜ್ ಇದೆ. ಓ, ಅದು ಓಕೆ ಓಕೆ. ಹಾ ಹಾ ಹಾ. ಲಕ್ಷಗಟ್ಟಲೆ ಜನ ಬರ್ತಾರೆ. ಅದ್ರದ್ದು ಇದು ಇದೆ, ಎಷ್ಟು ಆಹಾರ ರೆಡಿ ಆಗುತ್ತೆ ಇಲ್ಲಿ ಜಾತ್ರೆಗೆ. ಒಂದು ಆಫೀಸ್ ರೂಮಿಗೆ ಇದಿದೆ ಆಲ್ಬಮ್. ಅಲ್ಲಿ ಹೋಗ್ಬೋದಾ? ಲಾಸ್ಟ್ ಫೈನಲ್ ಇಲ್ಲೊಂದು ದೇವಸ್ಥಾನ ಇದೆ, ಹೋಗೋಣ. ಬೈಸ್ ಕೋಲ್ಡ್ ಆಗ್ಬಿಟ್ಟಿದೆ ನನಗೆ. ಯಾವುದಾದ್ರು ನೀರು ಕೊಡಿದಿ, ವಾಯ್ಸು ಒಂಥರ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲೆಲ್ಲ ಬಂದರೆ ಅಡ್ಜಸ್ಟ್ ಮಾಡ್ಕೊಬೇಕು ಗೈಸ್, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ಥರನೇ ಇರೋಕ್ಕಾಗಲ್ಲ ಇಲ್ಲಲ್ಲ. ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಗೈಸ್. ಒಂದು ದಿವಸ ಬಂದು ಇಲ್ಲಂದು ಏನಂದರೆ ಮೂವಿ ಶೂಟಿಂಗ್ಸು, ಸೀರಿಯಲ್ ಶೂಟಿಂಗ್ಸ್ ಮಾತ್ರ ಅಮೇಝಿಂಗ್, ಸಕ್ಕತ್ತಾಗಿದೆ ಮಾತ್ರ. ನೋಡಿ ಇಲ್ಲೊಂದು ಟೆಂಪಲ್ ಇದೆ, ಬಟ್ ಯಾವ ದೇವರು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಹಾಂ ಗೈಸ್, ಕೆಳಗಡೆ ಅವ್ರು ಇದ್ರ ಸ್ವಾಮೀಜಿ ಅವ್ರದ್ದೇ. ಇಲ್ಲಿನೂ ಮಾಡ್ತಾ ಇದ್ದಾರೆ, ಇಲ್ಲಿನೂ ಫಿನಿಶಿಂಗ್ ಆಗಿಲ್ಲ ಕರೆಕ್ಟಾಗಿ. ಸೊ ಇನ್ನೂ 2 ಗುರೂಜಿ ಅವ್ರು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅವರೇ ಅಲ್ಲಿರೋದು ನೋಡಿ. ಏನ್ 100 ವರ್ಷ? ಒಬ್ರು ಸ್ವಾಮೀಜಿ ಹಾ 100 ವರ್ಷ ಇದ್ರೆ 18 ಸ್ವಾಮೀಜಿಗೆ ಎಷ್ಟು ವರ್ಷ ಇದ್ರು ಈ ಮಠ ಬಂದು? ಅಲ್ವಾ? ಇಯರ್ ಬ್ಯಾಕ್ 1800 ಇಯರ್ಸ್. ನಾನು ಹುಟ್ಟೇ ಇರ್ಲಿಲ್ಲ ಅಲ್ಲ? ಈಗ ಹುಟ್ಟಿದೆ ನೀನು. ಹುಟ್ಟಿದ್ನಾ? ಕುದುರೆ ಆಗಿದ್ದೇನೋ. ನಾನು ರಾಜ ಆಗಿದ್ದೆ, ನಿನ್ ಕುದುರೆ. ಅದಕ್ಕೆ ಇವಾಗ್ಲೂ ಜೊತೆಲೇ ಇದ್ದೀವಿ. ನೋಡೋ ಸಕ್ಕ ಜಾಗಂಗ ಗೈಸ್. ಫೋಟೋ ಶೂಟ್ ಮಾಡಿಸ್ಕೊಂಡು ಸಿಗೋಣ ಆಮೇಲೆ. ನಮ್ಮ ಅಕ್ಕನೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್, ಹೊಸ ಲಾಗರ್ ಗೈಸ್. ಇವಳಿಗೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮ್ಮಪ್ಪ ವಿಡಿಯೋ ಕಾಲ್ ಅಲ್ಲಿ ಇದ್ದಾರೆ, ನಮ್ಮಪ್ಪ ಬೆಂಗಳೂರಲ್ಲೇ ಇದ್ದಾರೆ. ಸೊ ನಮ್ಮ ಅಪ್ಪಂಗೆಲ್ಲ ತೋರಿಸ್ತಾ ಇದ್ದಾರೆ, ಇದು ಹಿಂಗಿದೆ, ಕಾಲೇಜ್ ಇದೆ, ಅದಿದೆ ಅಂತ. ಸೊ ನಮ್ಮ ಹೊಸ ಲಾಗರ್ ಗೈಸ್ ಇರು, ವ್ಲಾಗರ್. ಬಟ್ ಜಾಗ ಅಲ್ಟಿಮೇಟ್, ಸೂಪರ್, 5 ರೇಟಿಂಗ್ ಸ್ಟಾರ್. ಏನೇನು ಕೇಳ್ಕೊಂಡೆ? ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡೆ. ನನಗೆ ಎಲ್ರು ಅಂದ್ರೆ ನೀನು ಸೇರ್ಚ, ನೀನ್ ಬೇರೆ ನೋಡಿ ಗೈಸ್, ನೋಡಿ ಗೈಸ್, ಫುಲ್ ವಿಡಿಯೋ ಕಾಲ್. ಸೊ ಗೈಸ್ ಇವಾಗ ಅದೇ ಇವೆಲ್ಲ ಆಯ್ತು. ಓಡುವಾಗ ಸಿಗ್ತೀನಿ, ಏನಾದ್ರು ಇದ್ರೆ ಮಧ್ಯದಲ್ಲಿ ತೋರಿಸ್ತೀನಿ. ಏನೋ ಗೊತ್ತಾಗ್ತಿಲ್ಲ, ನಮ್ಮ ಅಕ್ಕ ಫುಲ್ ಫೀಲಿಂಗ್ಸ್ ಆಗಿದ್ದಾಳೆ. ಏನಂತ ಕೇಳೋಣ. ಅಮೃತ ಅವ್ರೆ, ಯಾಕೆ ಫುಲ್ ಫೀಲಿಂಗ್ಸ್ ಅಲ್ಲಿ ಒಬ್ಬೊಬ್ಬರೇ ನಿಂತಿದ್ದೀರಾ ಎಲ್ಲ ಕಡೆ? ಏನಾದ್ರು ಸಮಸ್ಯೆನೇ ಇದ್ರೆ ನಮ್ಮ ಕಡೆ ಹೇಳ್ಕೊಳ್ಳಿ, ಪರವಾಗಿಲ್ಲ. ಏನೂ ಇಲ್ವಾ ಗೈಸ್? ಇದು ನಮ್ಮ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಳ್ತಿರೋದು ಅಮೃತ ಅಂತ. ಕಾಣಿಸ್ಕೊಂಡಿದ್ದಾಳೆ ತುಂಬ ಬ್ಲಾಗಲ್ಲಿ, ಬಟ್ ಅಷ್ಟು ಇಷ್ಟಿಷ್ಟೇ ಕಾಣಿಸ್ಕೊಂತಿದ್ಲಿ. ಇವಾಗ ಮಾತಾಡ್ತಾ ಇದ್ದಾಳೆ, ತುಂಬ ಖುಷಿ ಆಗ್ತಿದೆ. ಇವ್ರು ಅವಾಗ್ಲಿಂದ ಕ್ಲೀನಾಗಿ ಇಟ್ಕೊಂಡಿದ್ದಾರ್ತಾನು. ಏಯ್, ಜಾಗ ಸಕ್ಕತ್ತಾಗಿದೆಯಲ್ಲ. ಪರವಾಗಿಲ್ಲ ನಿಮ್ಮಪ್ಪ. ನಾವೇನೇನೋ ಅನ್ಕೊಂಡು ನಾವೆಲ್ಲ ಹುಬ್ಳಿಗೆ ಹೋಗೋಣ ಉಳಿದು ಫುಲ್ ಗೈಸ್, ಇವಳು ಫುಲ್ ರೈಸ್ ಆಗ್ಬಿಟ್ಟಿದ್ದಾಳೆ. ನಂಗೆ ಅಲ್ಲಿ ಇಳಿಸ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ಬಿಡ್ತೀನಿ. ಪಾಪ ನೋಡ್ ಮುಖ ನೋಡ ಅವಳ್ದು. ಏನ್ ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ ನನಗೂ ತುಂಬಾ ಹೊಟ್ಟೆ ಹಸಿತಿದೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದೀನಿ ಮಧ್ಯದಲ್ಲಿ. ಅದೇ ಗೈಸ್, ಊಟ ಎಲ್ಲ ಆದ್ಮೇಲೆ ನಾನು ಸಿಗ್ತೀನಿ. ಗೈಸ್ ಇಲ್ಲಿ ನೀವು ಬಂದ್ರೆ ಊಟದ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ ನೋಡಿ. ಇವನ್ ಪಾಪ ನಾಳೆ ಎಕ್ಸಾಮ್ ಚಿಂತೆಲ್ಲ ಮುಳುಗಿದಾನಪ್ಪ. ಯಾಕೋ? ಅದು ಇಂಟರ್ನಲ್ ಸ್ವಾಮಿ, ಅದು ಆರಾಮಾಗಿರಿ. ಸ್ವಾಮೀಜಿ ಹೇಳ್ತಾರೆ. ಹಾ ಹಾ ಓಕೆನಾ? ನಗ್ರಿ ಒಂದ್ ಸ್ವಲ್ಪ. ಹಿಂಗೆ ಊಟ ಮಾಡ್ತೀರಾ ತಾನೆ? ಹಾ ಹಾ ನಾಳೆ ಏನು ಓದಿಲ್ಲ, ಹಾ ಅದೇ ತಲೆಗೆ. ಟೆನ್ಷನ್ ಮಾಡ್ಕೊಂಬೇಡಿ. 8 ಗಂಟೆ ಆಗ್ತಾ ಇದೆ ಕಣೋ ಪಾಪ. ನೋಡಿ ಇಲ್ಲಿ ಊಟದ ವ್ಯವಸ್ಥೆ ಇದೆ, ಅಲ್ಲಿ ಎಲ್ಲ ಕೆಳಗಡೆ ಕುತ್ಕೊಂಡು ಏನೂ ತಿನ್ನೋದಿಲ್ಲ. ಮೇಲೆ ಟೇಬಲ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ.
ಊಟ ಮಾಡಾದ್ಮೇಲೆ ಸಿಗ್ತೀವಿ. ಊಟ ಎಲ್ಲ ಆಯ್ತು, ಊಟ ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಚೆನ್ನಾಗಿತ್ತು ಊಟ. ಏನೋ ಪಾಯಸ ಕೊಟ್ಟಿದ್ರು, ಮತ್ತೆ ಅನ್ನ ಸಾರು, ಅದೇ ನಾರ್ಮಲ್ ಸಾರು, ರಸಂ, ಕಾಮನ್ ಏನೇನು ದೇವಸ್ಥಾನ ಏನೇನು ಕೊಡ್ತಾರೆ ಅದೆಲ್ಲ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಊಟ. 24 ಗಂಟೆನೂ ಸಿಗತ್ತಂತೆ, ಯಾರು ಬಂದ್ರು ಸಿಗತ್ತೆ. ಹೌದಾ? ಸೂಪರ್ ಬಿಡು. ಅದೇ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ನಿಮ್ಗೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಯಪ್ಪ ಏನ್ ಮುಂದೆ ಏನಿದೆಯೋ ಗೊತ್ತಾಗ್ತಿಲ್ಲ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. See you guys. Bye bye.